ಅವಮಾನ ಮತ್ತೆ ಕಮಲ್ ಮೊಂಡಾಟ. ಕರ್ನಾಟಕದಲ್ಲಿ ಥಗ್ ಲೈಫ್ ರಿಲೀಸ್ಗೆ ತೀವ್ರ ವಿರೋಧ. ಕ್ಷಮೆ ಕೇಳದೆ ಕೋರ್ಟ್ ಮೆಟ್ಟಿಲೇರಿದ ಕಮಲ್ ಹಾಸನ್. ಹೈಕೋರ್ಟ್ಗೆ ನಟ ಕಮಲ್ ಹಾಸನ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಚಿತ್ರ ಪ್ರದರ್ಶನವನ್ನ ತಡೆಯದಂತೆ ಸರ್ಕಾರ, ಪೊಲೀಸ್ ಇಲಾಖೆ ಹಾಗೂ ವಾಣಿಜ್ಯ ಮಂಡಳಿಗೆ ಸೂಚಿಸಬೇಕು ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸಿನಿಮಾ ಪ್ರದರ್ಶನಕ್ಕೆ ಭದ್ರತೆ ಒದಗಿಸಿ ಅಂತ ಕೋರಿ ಅರ್ಜಿ ಹಾಕಿದ್ದಾರೆ. ರಾಜ್ಕಮಲ್ ಸಂಸ್ಥೆಯ ಮೂಲಕ ಕಮಲ್ ಹಾಸನ್ ಅರ್ಜಿ ಹಾಕಿದ್ದಾರೆ. ಅತ್ಯಂತ ಉದ್ದಟತನದ ನಡೆ ಇದು ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಕಮಲ್ ಹಾಸನ್ ತರದ ಒಬ್ಬ ಹಿರಿಯ ನಟ ಇಂಥದ್ದೊಂದು ಉದ್ದಟತನದ ನಡವಳಿಕೆಯನ್ನು ತೋರಿಸ್ತಿರೋದು ಇದೇ ಮೊದಲು. ಅತ್ಯಂತ ಉದ್ದಟತನದ ನಡವಳಿಕೆ ಅಂತ ಇದು ಕನ್ನಡಿಗರ ಆಕ್ರೋಶ. ಕನ್ನಡಕ್ಕೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಅಲ್ಲದೆ ತನ್ನ ಸಿನಿಮಾ ಬಿಡುಗಡೆಗೆ ಪೊಲೀಸ್ ಭದ್ರತೆಯನ್ನ ಕೊಡಬೇಕು, ಚಿತ್ರ ಪ್ರದರ್ಶನವನ್ನ ತಡೆಯಬಾರದು ಅಂತ ಪೊಲೀಸ್ ಇಲಾಖೆ, ವಾಣಿಜ್ಯ ಮಂಡಳಿಗೆ ಸೂಚಿಸಬೇಕು ಅಂತ ನಟ ಕಮಲ್ ಹಾಸನ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಕರ್ನಾಟಕ ಕಂಡು ಕೇಳರಿಯದಂಥ ಉದ್ದಟತನದ ನಡವಳಿಕೆ ಇದು ಅಂತಾನೆ ಹೇಳಬೇಕಾಗತ್ತೆ. ಯಾಕೆ ಉದ್ದಟತನ ಆಗತ್ತೆ ಅಂದ್ರೆ, ಒಬ್ಬ ಹಿರಿಯ ನಟ ಆಗಿದ್ದಾಗ ಬೇರೆಯವರಿಗೆ ಮಾದರಿ ಆಗಿರಬೇಕು, ಇನ್ನು 100 ಜನ ನಟರಿಗೆ ಮಾದರಿ ಆಗಿರಬೇಕು. ಬದಲಾಗಿ ಇಷ್ಟೆಲ್ಲ ಆದ್ರೂ ಕೂಡ ಕ್ಷಮೆ ಕೇಳದೆ, ಇನ್ನೊಂದು ಭಾಷೆಗೆ ಅವಮಾನ ಮಾಡಿದ್ರೂ ಕೂಡ ಕ್ಷಮೆ ಕೇಳದೆ ಹೈಕೋರ್ಟ್ ಮೆಟ್ಟಿಲೇರುವಂತಹ ಕೆಲಸನ ಕಮಲ್ ಹಾಸನ್ ಮಾಡಿದ್ದಾರೆ ಅನ್ನುವಂಥದ್ದು ಕನ್ನಡಿಗರಲ್ಲಿ ಆಕ್ರೋಶವನ್ನ ಇನ್ನಷ್ಟು ಕೆರಳಿಸಿದೆ. ಮಾದೇಶ್, ಏನ್ ಅಪ್ಡೇಟ್ ಇದೆ, ಏನಂತ ಹೈಕೋರ್ಟ್ ಮೆಟ್ಲನ್ನ ಏರಿದ್ದಾರೆ, ಏನೆಲ್ಲ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಈಗಾಗಲೇ ಕಮಲ್ ಹಾಸನ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಗಳಾಗ್ತಿದೆ ಎಲ್ಲರಿಗೂ ಗೊತ್ತೇ ಇದೆ. ಅದರಲ್ಲೂ ಕೂಡ ಇವತ್ತು ಒಂದಷ್ಟು ಮೀಟಿಂಗ್ಗಳಾಗ್ತಿದೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲೂ ಕೂಡ ಕಮಲ್ ಹಾಸನ್ ಸಿನಿಮಾವನ್ನ ಬ್ಯಾನ್ ಮಾಡಬೇಕು, ಪ್ರದರ್ಶನಕ್ಕೆ ಅನುಮತಿ ನೀಡಬಾರದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿತರಕರಾಗಿರ್ಬೋದು ಮತ್ತೆ ಥಿಯೇಟರ್ನ ಮಾಲೀಕರು ಎಲ್ಲರೂ ಸೇರಿ ಈಗ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದ್ ಕಡೆ ಮೀಟಿಂಗ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಕೂಡ ಏನ್ ನಿರ್ಧಾರ ತೆಗೆದುಕೊಳ್ಬೇಕು, 5ನೇ ತಾರೀಕು ರಿಲೀಸ್ ಆಗ್ತಿರುವಂತಹ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಅಂತ ಹೇಳಿ ಮೀಟಿಂಗ್ ಆಗ್ತಿದೆ. ಮತ್ತೊಂದ್ ಕಡೆ ಕನ್ನಡ ಪರ ಸಂಘಟನೆಗಳು ಪ್ರತಿದಿನ ಕೂಡ ಕಳೆದ 2-3 ದಿನಗಳಿಂದಲೂ ಕೂಡ ಸಿನಿಮಾ ಥಿಯೇಟರ್ಗಳಿಗೆ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಸಿನಿಮಾವನ್ನ ಪ್ರಚಾರ ಮಾಡಬಹುದು, ಪ್ರಸಾರ ಮಾಡಬಾರದು ಅಂತೇಳಿ ಈಗಾಗಲೇ ಮನವಿಯನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಒಂದು ವೇಳೆ ಆದೇಶವನ್ನ ಮೀರಿ, ಅಂದ್ರೆ ಅವರ ಮನವಿಯನ್ನ ಮೀರಿ ಏನಾದ್ರೂ ಸಿನಿಮಾ ಪ್ರದರ್ಶನ ಮಾಡಿದ್ರೆ ಥಿಯೇಟರ್ಗಳಿಗೆ ನಾವು ಕಲ್ಲು ಹೊಡಿತೀವಿ, ಬೆಂಕಿ ಹಚ್ತೀವಿ ಅಂತೇಳಿ ಎಚ್ಚರಿಕೆಯನ್ನ ನೀಡುವಂತ ಕೆಲಸವನ್ನ ಕನ್ನಡ ಪರ ಹೋರಾಟಗಾರರು ಮತ್ತೆ ಸಂಘಟನೆಗಳು ಮಾಡ್ತಿವೆ. ಇದರ ಬೆನ್ನಲ್ಲೇ ಈಗಾಗಲೇ ಆ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಯಾವ ಥಿಯೇಟರ್ನಲ್ಲಿ ರಿಲೀಸ್ ಆಗ್ತಿದೆ ಅನ್ನುವಂಥದ್ದು ಆನ್ಲೈನ್ ನಲ್ಲೂ ಕೂಡ ಬುಕ್ ಮೈ ಶೋಗಳಲ್ಲಿ ಇನ್ನೂ ಕೂಡ ತೋರಿಸಿಲ್ಲ. ಹೀಗಾಗಿ ಇವರ ಸಿನಿಮಾಗೆ, ಅಂದ್ರೆ ಕಮಲ್ ಹಾಸನ್ ಅವರ ಸಿನಿಮಾಗೆ ಯಾವ ರೀತಿ ಎಫೆಕ್ಟ್ ಆಗ್ತಿದೆ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಅಡ್ವಾನ್ಸ್ ಬುಕಿಂಗ್ ಗಳು ಓಪನ್ ಇದ್ರು ಕೂಡ, ಬೇರೆ ಬೇರೆ ರಾಜ್ಯಗಳಲ್ಲಿ ಓಪನ್ ಇದ್ರು ಕೂಡ ಕರ್ನಾಟಕದಲ್ಲಿ ಬುಕಿಂಗ್ ಓಪನ್ ತೋರಿಸ್ತಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಸಿನಿಮಾ ಲಾಸ್ ಆಗಬಹುದು ಅನ್ನುವಂತ ವಿಚಾರ ಈಗಾಗ ಒಂದು ಟೆನ್ಷನ್ ಈಗ ಕಮಲ್ ಹಾಸನ್ ಅವರಿಗೆ ಕಾಡ್ತಿದೆ. ಯಾಕಂದ್ರೆ ಆಲ್ಮೋಸ್ಟ್ ಅಂದ್ರೆ ಕರ್ನಾಟಕದಲ್ಲಿ ರಿಲೀಸ್ ಆದಂತ ಸಂದರ್ಭದಲ್ಲಿ ಅವರ ಸಿನಿಮಾಗೆ ಸಾಕಷ್ಟು ಪ್ರಾಫಿಟ್ ಬರುತ್ತೆ. ಸುಮಾರು 10 ರಿಂದ 12 ಕೋಟಿ ಲಾಭವನ್ನ ಕರ್ನಾಟಕದಲ್ಲಿ ಅವರ ಸಿನಿಮಾಗಳು ಗಳಿಸುತ್ತೆ. ಹೀಗಾಗಿ 10 ರಿಂದ 12 ಕೋಟಿ ಲಾಸ್ ಆಗುವಂತ ಒಂದಷ್ಟು ಟೆನ್ಷನ್ಗಳು ಈಗ ಕಮಲ್ ಹಾಸನ್ಗೆ ಶುರುವಾಗಿದೆ. ಹೀಗಾಗಿ ಹೈಕೋರ್ಟ್ಗೆ ಒಂದು ಸಿನಿಮಾ ಪ್ರದರ್ಶನವನ್ನ ತಡಿಬಾರದು ಅಂತೇಳಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಜೊತೆಗೆ ಪೊಲೀಸ್ ಇಲಾಖೆಗೆ ಸೂಚನೆ ನೀಡಬೇಕಂತೇಳಿ ತಮ್ಮ ರಾಜ್ಕಮಲ್ ಫಿಲ್ಮ್ ಸಂಸ್ಥೆಯ ಸಿಇಒ ಮೂಲಕ ಹೈಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಇನ್ನಷ್ಟೇ ಅರ್ಜಿ ಹಾಕಲಾಗಿದೆ, ಆದ್ರೆ ಇನ್ನೂ ಕೂಡ ಅದು ವಿಚಾರಣೆಗೆ ಬಂದಿಲ್ಲ. ವಿಚಾರಣೆಗೆ ಬಂದಾದ್ಮೇಲೆ ಏನ್ ಡಿಸಿಷನ್ ಆಗುತ್ತೆ ಅಂತ ನೋಡ್ಬೇಕಾಗುತ್ತೆ. ಈಗಾಗಲೇ ಈ ಒಂದು ಇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿನಿಮಾ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರದು ಅಂತೇಳಿ ಬಿಸಿ ಮುಟ್ಟಿಸೋದಕ್ಕೆ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಪಣ ತೊಟ್ಟಿವೆ. ಎಲ್ಲಾ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಯುವ ಕನ್ನಡ ಹೋರಾಟಗಾರರಾಗಿರ್ಬೋದು, ಎಲ್ಲರೂ ಕೂಡ ಥಿಯೇಟರ್ಗಳಿಗೆ ಭೇಟಿ ನೀಡಿ ಯಾವುದೇ ಕಾರಣಕ್ಕೂ ಕೂಡ ಸಿನಿಮಾವನ್ನ ರಿಲೀಸ್ ಮಾಡಬಾರದು ಅಂತೇಳಿ, ಮಾಲ್ಗಳಲ್ಲೂ ಕೂಡ ಸಿನಿಮಾಗಳು ರಿಲೀಸ್ ಆಗಬಾರದು, ಸಿಂಗಲ್ ಸ್ಕ್ರೀನ್ಗಳಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗಬಾರದು ಅಂತೇಳಿ ಹೋಗಿ ಪ್ರೊಟೆಸ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ವೇಳೆ ನಿಯಮ ಮೀರಿ ಕೂಡ ಸಿನಿಮಾ ಏನಾದ್ರು ರಿಲೀಸ್ ಮಾಡಿದ್ರೆ ನೇರವಾಗಿ ಥಿಯೇಟರ್ಗಳಿಗೆ ಬೆಂಕಿ ಹಚ್ತೀವಿ, ಕಲ್ಲು ಹೊಡಿತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಡ್ತಿದ್ದಾರೆ. ಸೊ ಅದಕ್ಕೆ ಮತ್ತೊಂದು ಕಡೆ ಅವತ್ತಿನ ದಿನ ಅಂದ್ರೆ ಜೂನ್ 5ನೇ ತಾರೀಕು ಬಂದ್ ಮಾಡೋದಕ್ಕೂ ಕೂಡ ಕನ್ನಡ ಪರ ಸಂಘಟನೆಗಳು ಬೆಂಗಳೂರು ಬಂದ್ ಮಾಡೋದಕ್ಕೂ ಕೂಡ ಒಂದಷ್ಟು ಯೋಚನೆಗಳನ್ನ ಮಾಡ್ಕೊಳ್ತಿದ್ದಾರೆ.
ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೀಟಿಂಗ್ ಅನ್ನು ಕೂಡ ಮಾಡ್ತಿದ್ದಾರೆ. ಒಂದು ಕಡೆ ಅವತ್ತಿನ ದಿನ ಪ್ರೊಟೆಸ್ಟ್ ಮಾಡೋದಕ್ಕೆ ಮತ್ತೆ ಬೆಂಗಳೂರು ಬಂದ್ ಮಾಡೋದಕ್ಕೆ ಒಂದ್ ಕಡೆ ಕನ್ನಡ ಸಂಘಟನೆಗಳು ಸಭೆ ನಡೆಸಿದ್ದಾರೆ, ಮತ್ತೊಂದ್ ಕಡೆ ಅವರ ಸಿನಿಮಾವನ್ನ ಪ್ರದರ್ಶನ ತಡಿಬಾರದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಿರ್ದೇಶನ ನೀಡಬೇಕು, ಜೊತೆಗೆ ಅವತ್ತಿನ ದಿನ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರದು ಅಂತೇಳಿ ಪೊಲೀಸರಿಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಸೂಚನೆ ನೀಡಬೇಕಂತ ಕೂಡ ಮನವಿ ಮಾಡಿದ್ದಾರೆ. ಸದ್ಯಕ್ಕೆ ವಿಚಾರಣೆ ಆಗಬೇಕಿದೆ. ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಕನ್ನಡಕ್ಕೆ ಅವಮಾನ, ಮತ್ತೆ ಕಮಲ್ ಮೊಂಡಾಟ. ಕರ್ನಾಟಕದಲ್ಲಿ ಥಗ್ ಲೈಫ್ ರಿಲೀಸ್ಗೆ ತೀವ್ರ ವಿರೋಧ. ಕ್ಷಮೆ ಕೇಳದೆ ಕೋರ್ಟ್ ಮೆಟ್ಟಿಲೇರಿದ ಕಮಲ್ ಹಾಸನ್. ಹೈಕೋರ್ಟ್ಗೆ ನಟ ಕಮಲ್ ಹಾಸನ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಚಿತ್ರ ಪ್ರದರ್ಶನವನ್ನ ತಡೆಯದಂತೆ ಸರ್ಕಾರ, ಪೊಲೀಸ್ ಇಲಾಖೆ ಹಾಗೂ ವಾಣಿಜ್ಯ ಮಂಡಳಿಗೆ ಸೂಚಿಸಬೇಕು ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸಿನಿಮಾ ಪ್ರದರ್ಶನಕ್ಕೆ ಭದ್ರತೆ ಒದಗಿಸಿ ಅಂತ ಕೋರಿ ಅರ್ಜಿ ಹಾಕಿದ್ದಾರೆ. ರಾಜ್ಕಮಲ್ ಸಂಸ್ಥೆಯ ಮೂಲಕ ಕಮಲ್ ಹಾಸನ್ ಅರ್ಜಿ ಹಾಕಿದ್ದಾರೆ. ಅತ್ಯಂತ ಉದ್ದಟತನದ ನಡೆ ಇದು ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಕಮಲ್ ಹಾಸನ್ ತರದ ಒಬ್ಬ ಹಿರಿಯ ನಟ ಇಂಥದ್ದೊಂದು ಉದ್ದಟತನದ ನಡವಳಿಕೆಯನ್ನು ತೋರಿಸ್ತಿರೋದು ಇದೇ ಮೊದಲು. ಅತ್ಯಂತ ಉದ್ದಟತನದ ನಡವಳಿಕೆ ಅಂತ ಇದು ಕನ್ನಡಿಗರ ಆಕ್ರೋಶ. ಕನ್ನಡಕ್ಕೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಅಲ್ಲದೆ ತನ್ನ ಸಿನಿಮಾ ಬಿಡುಗಡೆಗೆ ಪೊಲೀಸ್ ಭದ್ರತೆಯನ್ನ ಕೊಡಬೇಕು, ಚಿತ್ರ ಪ್ರದರ್ಶನವನ್ನ ತಡೆಯಬಾರದು ಅಂತ ಪೊಲೀಸ್ ಇಲಾಖೆ, ವಾಣಿಜ್ಯ ಮಂಡಳಿಗೆ ಸೂಚಿಸಬೇಕು ಅಂತ ನಟ ಕಮಲ್ ಹಾಸನ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಕರ್ನಾಟಕ ಕಂಡು ಕೇಳರಿಯದಂಥ ಉದ್ದಟತನದ ನಡವಳಿಕೆ ಇದು ಅಂತಾನೆ ಹೇಳಬೇಕಾಗತ್ತೆ. ಯಾಕೆ ಉದ್ದಟತನ ಆಗತ್ತೆ ಅಂದ್ರೆ, ಒಬ್ಬ ಹಿರಿಯ ನಟ ಆಗಿದ್ದಾಗ ಬೇರೆಯವರಿಗೆ ಮಾದರಿ ಆಗಿರಬೇಕು, ಇನ್ನು 100 ಜನ ನಟರಿಗೆ ಮಾದರಿ ಆಗಿರಬೇಕು. ಬದಲಾಗಿ ಇಷ್ಟೆಲ್ಲ ಆದ್ರೂ ಕೂಡ ಕ್ಷಮೆ ಕೇಳದೆ, ಇನ್ನೊಂದು ಭಾಷೆಗೆ ಅವಮಾನ ಮಾಡಿದ್ರೂ ಕೂಡ ಕ್ಷಮೆ ಕೇಳದೆ ಹೈಕೋರ್ಟ್ ಮೆಟ್ಟಿಲೇರುವಂತಹ ಕೆಲಸನ ಕಮಲ್ ಹಾಸನ್ ಮಾಡಿದ್ದಾರೆ ಅನ್ನುವಂಥದ್ದು ಕನ್ನಡಿಗರಲ್ಲಿ ಆಕ್ರೋಶವನ್ನ ಇನ್ನಷ್ಟು ಕೆರಳಿಸಿದೆ. ಮಾದೇಶ್, ಏನ್ ಅಪ್ಡೇಟ್ ಇದೆ, ಏನಂತ ಹೈಕೋರ್ಟ್ ಮೆಟ್ಲನ್ನ ಏರಿದ್ದಾರೆ, ಏನೆಲ್ಲ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಈಗಾಗಲೇ ಕಮಲ್ ಹಾಸನ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಗಳಾಗ್ತಿದೆ ಎಲ್ಲರಿಗೂ ಗೊತ್ತೇ ಇದೆ. ಅದರಲ್ಲೂ ಕೂಡ ಇವತ್ತು ಒಂದಷ್ಟು ಮೀಟಿಂಗ್ಗಳಾಗ್ತಿದೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲೂ ಕೂಡ ಕಮಲ್ ಹಾಸನ್ ಸಿನಿಮಾವನ್ನ ಬ್ಯಾನ್ ಮಾಡಬೇಕು, ಪ್ರದರ್ಶನಕ್ಕೆ ಅನುಮತಿ ನೀಡಬಾರದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿತರಕರಾಗಿರ್ಬೋದು ಮತ್ತೆ ಥಿಯೇಟರ್ನ ಮಾಲೀಕರು ಎಲ್ಲರೂ ಸೇರಿ ಈಗ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದ್ ಕಡೆ ಮೀಟಿಂಗ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಕೂಡ ಏನ್ ನಿರ್ಧಾರ ತೆಗೆದುಕೊಳ್ಬೇಕು, 5ನೇ ತಾರೀಕು ರಿಲೀಸ್ ಆಗ್ತಿರುವಂತಹ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಅಂತೇಳಿ ಮೀಟಿಂಗ್ ಆಗ್ತಿದೆ. ಮತ್ತೊಂದ್ ಕಡೆ ಕನ್ನಡ ಪರ ಸಂಘಟನೆಗಳು ಪ್ರತಿದಿನ ಕೂಡ ಕಳೆದ 2-3 ದಿನಗಳಿಂದಲೂ ಕೂಡ ಸಿನಿಮಾ ಥಿಯೇಟರ್ಗಳಿಗೆ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಸಿನಿಮಾವನ್ನ ಪ್ರಚಾರ ಮಾಡಬಹುದು, ಪ್ರಸಾರ ಮಾಡಬಾರ್ದು ಅಂತೇಳಿ ಈಗಾಗಲೇ ಮನವಿಯನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಒಂದು ವೇಳೆ ಆದೇಶವನ್ನ ಮೀರಿ ಅಂದ್ರೆ ಅವರ ಮನವಿಯನ್ನ ಮೀರಿ ಏನಾದ್ರೂ ಸಿನಿಮಾ ಪ್ರದರ್ಶನ ಮಾಡಿದ್ರೆ ಥಿಯೇಟರ್ಗಳಿಗೆ ನಾವು ಕಲ್ಲು ಹೊಡಿತೀವಿ, ಬೆಂಕಿ ಹಚ್ತೀವಿ ಅಂತೇಳಿ ಎಚ್ಚರಿಕೆಯನ್ನ ನೀಡುವಂತ ಕೆಲಸವನ್ನ ಕನ್ನಡ ಪರ ಹೋರಾಟಗಾರರು ಮತ್ತೆ ಸಂಘಟನೆಗಳು ಮಾಡ್ತಿವೆ. ಇದರ ಬೆನ್ನಲ್ಲೇ ಈಗಾಗಲೇ ಆ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಯಾವ ಥಿಯೇಟರ್ನಲ್ಲಿ ರಿಲೀಸ್ ಆಗ್ತಿದೆ ಅನ್ನುವಂಥದ್ದು ಆನ್ಲೈನ್ ನಲ್ಲೂ ಕೂಡ ಬುಕ್ ಮೈ ಶೋಗಳಲ್ಲಿ ಇನ್ನೂ ಕೂಡ ತೋರಿಸಿಲ್ಲ. ಹೀಗಾಗಿ ಇವರ ಸಿನಿಮಾಗೆ ಅಂದ್ರೆ ಕಮಲ್ ಹಾಸನ್ ಅವರ ಸಿನಿಮಾಗೆ ಯಾವ ರೀತಿ ಎಫೆಕ್ಟ್ ಆಗ್ತಿದೆ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಅಡ್ವಾನ್ಸ್ ಬುಕಿಂಗ್ ಗಳು ಓಪನ್ ಇದ್ರು ಕೂಡ, ಬೇರೆ ಬೇರೆ ರಾಜ್ಯಗಳಲ್ಲಿ ಓಪನ್ ಇದ್ರು ಕೂಡ ಕರ್ನಾಟಕದಲ್ಲಿ ಬುಕಿಂಗ್ ಓಪನ್ ತೋರಿಸ್ತಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಸಿನಿಮಾ ಲಾಸ್ ಆಗಬಹುದು ಅನ್ನುವಂತ ವಿಚಾರ ಈಗಾಗ ಒಂದು ಟೆನ್ಷನ್ ಈಗ ಕಮಲ್ ಹಾಸನ್ ಅವರಿಗೆ ಕಾಡ್ತಿದೆ. ಯಾಕಂದ್ರೆ ಆಲ್ಮೋಸ್ಟ್ ಅಂದ್ರೆ ಕರ್ನಾಟಕದಲ್ಲಿ ರಿಲೀಸ್ ಆದಂತ ಸಂದರ್ಭದಲ್ಲಿ ಅವರ ಸಿನಿಮಾಗೆ ಸಾಕಷ್ಟು ಪ್ರಾಫಿಟ್ ಬರುತ್ತೆ. ಸುಮಾರು 10-12 ಕೋಟಿ ಲಾಭವನ್ನ ಕರ್ನಾಟಕದಲ್ಲಿ ಅವರ ಸಿನಿಮಾಗಳು ಗಳಿಸುತ್ತೆ. ಹೀಗಾಗಿ 10-12 ಕೋಟಿ ಲಾಸ್ ಆಗುವಂತ ಒಂದಷ್ಟು ಟೆನ್ಷನ್ಗಳು ಈಗ ಕಮಲ್ ಹಾಸನ್ಗೆ ಶುರುವಾಗಿದೆ. ಹೀಗಾಗಿ ಹೈಕೋರ್ಟ್ಗೆ ಒಂದು ಸಿನಿಮಾ ಪ್ರದರ್ಶನವನ್ನ ತಡಿಬಾರದು ಅಂತೇಳಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಜೊತೆಗೆ ಪೊಲೀಸ್ ಇಲಾಖೆಗೆ ಸೂಚನೆ ನೀಡಬೇಕಂತೇಳಿ ತಮ್ಮ ರಾಜ್ಕಮಲ್ ಫಿಲ್ಮ್ ಸಂಸ್ಥೆಯ ಸಿಇಒ ಮೂಲಕ ಹೈಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಇನ್ನಷ್ಟೇ ಅರ್ಜಿ ಹಾಕಲಾಗಿದೆ, ಆದ್ರೆ ಇನ್ನೂ ಕೂಡ ಅದು ವಿಚಾರಣೆಗೆ ಬಂದಿಲ್ಲ. ವಿಚಾರಣೆಗೆ ಬಂದಾದ್ಮೇಲೆ ಏನ್ ಡಿಸಿಷನ್ ಆಗುತ್ತೆ ಅಂತ ನೋಡ್ಬೇಕಾಗುತ್ತೆ. ಈಗಾಗಲೇ ಈ ಒಂದು ಇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿನಿಮಾ
ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರ್ದು ಅಂತೇಳಿ ಬಿಸಿ ಮುಟ್ಟಿಸೋದಕ್ಕೆ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಪಣ ತೊಟ್ಟಿವೆ. ಎಲ್ಲಾ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಯುವ ಕನ್ನಡ ಹೋರಾಟಗಾರರಾಗಿರ್ಬೋದು, ಎಲ್ಲರೂ ಕೂಡ ಥಿಯೇಟರ್ಗಳಿಗೆ ಭೇಟಿ ನೀಡಿ ಯಾವುದೇ ಕಾರಣಕ್ಕೂ ಕೂಡ ಸಿನಿಮಾವನ್ನ ರಿಲೀಸ್ ಮಾಡಬಾರ್ದು ಅಂತೇಳಿ, ಮಾಲ್ಗಳಲ್ಲೂ ಕೂಡ ಸಿನಿಮಾಗಳು ರಿಲೀಸ್ ಆಗಬಾರ್ದು, ಸಿಂಗಲ್ ಸ್ಕ್ರೀನ್ಗಳಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗಬಾರ್ದು ಅಂತೇಳಿ ಹೋಗಿ ಪ್ರೊಟೆಸ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ವೇಳೆ ನಿಯಮ ಮೀರಿ ಕೂಡ ಸಿನಿಮಾ ಏನಾದ್ರು ರಿಲೀಸ್ ಮಾಡಿದ್ರೆ ನೇರವಾಗಿ ಥಿಯೇಟರ್ಗಳಿಗೆ ಬೆಂಕಿ ಹಚ್ತೀವಿ, ಕಲ್ಲೊಡಿತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಡ್ತಿದ್ದಾರೆ. ಸೊ ಅದಕ್ಕೆ ಮತ್ತೊಂದು ಕಡೆ ಅವತ್ತಿನ ದಿನ ಅಂದ್ರೆ ಜೂನ್ 5ನೇ ತಾರೀಕು ಬಂದ್ ಮಾಡೋದಕ್ಕೂ ಕೂಡ ಕನ್ನಡ ಪರ ಸಂಘಟನೆಗಳು ಬೆಂಗಳೂರು ಬಂದ್ ಮಾಡೋದಕ್ಕೂ ಕೂಡ ಒಂದಷ್ಟು ಯೋಚನೆಗಳನ್ನ ಮಾಡ್ಕೊಳ್ತಿದ್ದಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೀಟಿಂಗ್ ಅನ್ನು ಕೂಡ ಮಾಡ್ತಿದ್ದಾರೆ. ಒಂದು ಕಡೆ ಅವತ್ತಿನ ದಿನ ಪ್ರೊಟೆಸ್ಟ್ ಮಾಡೋದಕ್ಕೆ ಮತ್ತೆ ಬೆಂಗಳೂರು ಬಂದ್ ಮಾಡೋದಕ್ಕೆ ಒಂದ್ ಕಡೆ ಕನ್ನಡ ಪರ ಸಂಘಟನೆಗಳು ಸಭೆ ನಡೆಸಿದ್ದಾರೆ. ಮತ್ತೊಂದ್ ಕಡೆ ಅವರ ಸಿನಿಮಾವನ್ನ ಪ್ರದರ್ಶನ ತಡಿಬಾರದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಿರ್ದೇಶನ ನೀಡಬೇಕು. ಜೊತೆಗೆ ಅವತ್ತಿನ ದಿನ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರದು ಅಂತೇಳಿ ಪೊಲೀಸರಿಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಸೂಚನೆ ನೀಡಬೇಕಂತ ಕೂಡ ಮನವಿ ಮಾಡಿದ್ದಾರೆ. ಸದ್ಯಕ್ಕೆ ವಿಚಾರಣೆ ಆಗಬೇಕಿದೆ. ರೈಟ್, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ.